87 ಇಂಟು 63 ಗುಣಿಸೋಣ. ನಾವು ಯಾವಾಗಲೂ ಗುಣಿಸುವ ರೀತಿಯಲ್ಲಿ ಗುಣಿಸ್ದೆ ಇದಕ್ಕೆ ನಾವು ವಿತರಣಾ ನಿಯಮವನ್ನ ಬಳಸಿಕೊಂಡು ಗುಣಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಈ 87 ಪುನಃ ಬರ್ಕೊಂಡು 63 60 + 3 ಅಂತ ವಿಂಗಡಿಸ್ಕೊಳ್ತೇನೆ. ಈಗ ಈ 87 ಈ ಬ್ರಾಕೆಟ್ನ ಒಳಗೆ ಕಂಡು ಬರ್ತಿರುವ ಎರಡು ಸಂಖ್ಯೆಗಳಾದ 60 ಮತ್ತು 3ಕ್ಕೆ ವಿತರಿಸ್ಕೊಳ್ಬೇಕು. ಅಂದ್ರೆ 87 ಇಂಟು 60 ಪ್ಲಸ್ 87 ಇಂಟು 3. ಈ 87 ಇಂಟು 60 ನಾವು 60 ಇಂಟು 87 ಅಂತ ಬರ್ಕೊಂಡ್ರು ಕೂಡ ತಪ್ಪಾಗಲ್ಲ. ಹಾಗಾಗಿ 60 ಮುಂದೆ ತಗೊಂಡು 87 ಮತ್ತೆ ವಿಂಗಡಿಸ್ಕೊಳ್ಳೋಣ. 80 + 7. ಅದೇ ರೀತಿಯಲ್ಲಿ 3 ಇಂಟು 80 + 7 ಅಂತ ಬರ್ಕೊಳ್ಳೋಣ. ಈಗ ಮತ್ತೆ ನಾವು ವಿತರಣಾ ನಿಯಮವನ್ನ ಬಳಸ್ಕೊಳ್ಬಹುದು. 60 80 ಮತ್ತು 7ಕ್ಕೆ ವಿತರಿಸ್ಕೊಳ್ಬಹುದು. 60 ಇಂಟು 80 ಪ್ಲಸ್ 60 ಇಂಟು 7 ಪ್ಲಸ್ 3 ಇಂಟು 80 ಪ್ಲಸ್ 3 ಇಂಟು 7. ನೀವು ನೋಡ್ಬೋದು ನಾವಿಲ್ಲಿ ಮಾಡ್ತಿರುವ ಗುಣಾಕಾರಗಳು ಬಂದು ಈ ಕೊಟ್ಟಿರುವ ಸಂಖ್ಯೆಗಳ ಸ್ಥಾನ ಬೆಲೆಯ ಪ್ರಕಾರನೇ ಇದೆ. 8 ಬಂದು 10ರ ಸ್ಥಾನದಲ್ಲಿದೆ, ಅದೇ ರೀತಿ 6 10ರ ಸ್ಥಾನದಲ್ಲಿದೆ. 80 ಇಂಟು 60 ಬಂದು 2 10ರ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಗುಣಿಸೋದಾಗಿರುತ್ತೆ. 60 ಇಂಟು 7 ಬಂದು 1 10ರ ಸ್ಥಾನದಲ್ಲಿರುವ ಸಂಖ್ಯೆ ಮತ್ತು 1 ಬಿಡಿ ಸ್ಥಾನದಲ್ಲಿ ಕಂಡುಬರುವ ಸಂಖ್ಯೆಯನ್ನ ಗುಣಿಸೋದಾಗಿರುತ್ತೆ. ಅದೇ ರೀತಿಯಲ್ಲಿ 3 ಇಂಟು 80 ಮತ್ತು 2 ಬಿಡಿ ಸ್ಥಾನದಲ್ಲಿರುವ ಅಂಕಿಗಳನ್ನ ನಾವು ಗುಣಿಸಿದ್ರೆ ನಮಗೆ 3 ಇಂಟು 7 ಅಂತ ಸಿಕ್ಕತ್ತೆ. 60 ಇಂಟು 80 ಬಂದು 6 ಇಂಟು 8 48. 48 ಮತ್ತು 2 ಸೊನ್ನೆಗಳು ಅಂದ್ರೆ 4800ಕ್ಕೆ ಸಮವಾಗಿರುತ್ತೆ. ಅದೇ ರೀತಿಯಲ್ಲಿ 6 ಇಂಟು 7 ಮತ್ತು 1 0 ಅಂದ್ರೆ 420ಕ್ಕೆ ಇದು ಸಮವಾಗಿರುತ್ತೆ. 3 ಇಂಟು 80 ಬಂದು 240. 3 ಇಂಟು 7 ಬಂದು 21. ಇದನ್ನ ಕೂಡಿದ್ರೆ ನಮಗೆ ಏನ್ ಸಿಕ್ಕತ್ತೆ ಅಂತ ನೋಡೋಣ. 5481 ಬಂದು ಕೊಟ್ಟಿರುವ ಗುಣಾಕಾರದ ಗುಣಲಬ್ಧವಾಗಿರುತ್ತೆ. ಆದ್ರೆ ನೀವು ಯೋಚನೆ ಮಾಡ್ತಿರ್ಬೋದು, ನಾವು ಯಾವಾಗಲೂ ಮಾಡುವ ಪ್ರಕ್ರಿಯೆ ಇದಕ್ಕಿಂತ ತುಂಬಾ ಸುಲಭವಾಗಿತ್ತಲ್ಲ, ತುಂಬಾ ಬೇಗ ಕೂಡ ಉತ್ತರ ಸಿಕ್ತಿತ್ತಲ್ಲ ಅಂತೇಳಿ. ಈ ವಿಡಿಯೋನ ಮುಖ್ಯ ಉದ್ದೇಶ ಬಂದು ನಾವು ಯಾವಾಗಲೂ ಮಾಡುವ ಗುಣಾಕಾರದ ಹಂತಗಳ ಬೆನ್ನೆಲುಬು ಬಂದು ಈ ವಿತರಣಾ ನಿಯಮ ಅಂತ ತೋರಿಸೋದು. ಹಾಗಿದ್ರೆ ಇದಕ್ಕಿಂತ ಇನ್ನು ಸುಲಭವಾದ ವಿಧಾನ ಇದೆಯಾ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಖಂಡಿತವಾಗ್ಲೂ ಇದೆ. 87 ನಾವು 80 + 7 ಅಂತ ಬರ್ಕೊಳ್ಳೋಣ ಈ ರೀತಿ. 63 60 + 3 ಅಂತ ಈ ರೀತಿ ಲಂಬವಾಗಿ ಬರ್ಕೊಳ್ಳೋಣ. ಈಗ ಒಂದು ಕೋಷ್ಟಕ ಅಥವಾ ಒಂದು ಗ್ರಿಡ್ ಅನ್ನ ತಗೊಳ್ಳೋಣ. 60 ಇಂಟು 80 ನಮಗೆ ಸಿಗೋ ಉತ್ತರವನ್ನ ಈ ಒಂದು ಚೌಕದಲ್ಲಿ ಬರ್ಕೊಳ್ಳೋಣ. ಅಂದ್ರೆ 4800 ಅಂತ ಈಗಾಗಲೇ ನಾವು ನೋಡಿದ್ವಿ. ಅದೇ ರೀತಿ 60 ಇಂಟು 7 420 ಇಲ್ಲಿ ಬರ್ಕೊಳ್ಳೋಣ. 3 ಇಂಟು 80 240. 3 ಇಂಟು 7 21. ಈ ಎಲ್ಲಾ ಸಂಖ್ಯೆಗಳನ್ನ ಕೂಡಿದಾಗ ನಮಗೆ ಸಿಗೋದು ಮತ್ತದೆ 5481. ಕಡೆಯಲ್ಲಿ ನೀವು ಯಾವಾಗಲೂ ಯಾವುದಾದ್ರೂ 2 ಸಂಖ್ಯೆಗಳನ್ನ ಗುಣಿಸುವ ರೀತಿಯಲ್ಲೇ ಈ 2 ಸಂಖ್ಯೆಗಳನ್ನ ಗುಣಿಸಿ ನೋಡಿ. ನೀವು ಬಳಸುವ ಹಂತವಾದ ಪ್ರಕ್ರಿಯೆಯನ್ನ ಈ ವಿತರಣಾ ನಿಯಮದ ಹಂತಗಳಿಗೆ ಹೋಲಿಕೆ ಮಾಡಿ ನೋಡಿ. ಆಗ ನಮಗೆ ಅರಿವಾಗೋದೇನಪ್ಪ ಅಂದ್ರೆ ಆ ಹಂತಗಳು ಬಂದು ಮಾಯಾ ಸೂತ್ರ ಅಲ್ಲ, ಅದರ ಬೆನ್ನೆಲುಬು ಬಂದು ಇದೇ ವಿತರಣಾ ನಿಯಮ ಅಂತ ಹೇಳಿ.